ಪರಿಸರ ದಿನಾಚರಣೆ ಒಂದು ದಿನಕ್ಕೆ ಸೀಮಿತ ಆಗದೆ ನಿತ್ಯ ಪರಿಸರ ಉಳಿವಿಗೆ ಕೊಡುಗೆ ನೀಡಬೇಕಾಗಿದೆ. ಉದ್ಯೋಗದಲ್ಲಿ ಇದ್ರೂ ಈ ದಂಪತಿಗಳು ನಿತ್ಯ ಪರಿಸರಕ್ಕೆ ಕೊಡುಗೆ ನೀಡ್ತಾ ಇದ್ದಾರೆ. ಈ ಕುರಿತ ಒಂದು ವಿಶೇಷ ವರದಿ ಇಲ್ಲಿದೆ ನೋಡಿ. ನೋಡಿ, ಹೀಗೆ ಹಚ್ಚ ಹಸುರಿನ ದೃಶ್ಯಗಳನ್ನು ಕಂಡಾಗ ನಿಮಗೆ ಎಲ್ಲೋ ಅನುಭವಿ ಕೃಷಿಕರು ಮಾಡಿರುವ ತೋಟವಿದು ಎಂದು ಊಹೆ ಆಗಬಹುದು. ವಿಶೇಷ ಅಂದ್ರೆ ಇದರ ಒಡೆಯ ಯತೀಶ್ ಕಿದಿಯೂರು. ಉಡುಪಿ ಕಿದಿಯೂರು ಶಾಮಿಲಿ ಕಾಲೇಜ್ ಸಮೀಪದ ನಿವಾಸಿಯಾಗಿರುವ ಯತೀಶ್ ಅವರಿಗೆ ಹೂದೋಟದ ಮೇಲೆ ವಿಶೇಷ ಪ್ರೀತಿ. ಅತ್ಯಾಕರ್ಷಕ ರೀತಿಯಲ್ಲಿ ಗಿಡ ಬಳ್ಳಿಗಳನ್ನ ಇವರು ನೆಟ್ಟು ಪೋಷಿಸಿದ್ದಾರೆ. ಯತೀಶ್ ಉಡುಪಿ ಜಿಲ್ಲಾಧಿಕಾರಿಯವರ ಕಚೇರಿಯಲ್ಲಿ ಸೇವೆ ಸಲ್ಲಿಸುತ್ತಿದ್ದಾರೆ. ಪತ್ನಿ ಅಶ್ವಿತಾ ಅವರು ಶಿಕ್ಷಕಿಯಾಗಿ ಜೊತೆಗೆ ಈ ಹೂದೋಟದ ನಿರ್ಮಾಣದಲ್ಲಿ ಸಹಕರಿಸುತ್ತಿದ್ದಾರೆ. ಜೊತೆಗೆ ಮಗಳು ಧ್ವನಿ ಕೂಡ ಪೋಷಕರಿಗೆ ನೆರವಾಗ್ತಾ ಇದ್ದಾಳೆ. ತ್ಯಾಜ್ಯವಾಗಿ ಎಸೆಯುವ ಬಾಟಲಿಗಳನ್ನು ಮರುಬಳಕೆ ಮಾಡುವ ನಿಟ್ಟಿನಲ್ಲಿ ನನಗೆ ಇಂಥದೊಂದು ಕಲ್ಪನೆ ಬಂತು ಎನ್ನುತ್ತಾರೆ ಯತೀಶ್ ಅವರು. ಸಭೆ ಸಮಾರಂಭಗಳಲ್ಲಿ ಸಾರ್ವಜನಿಕರು ಎಲ್ಲೆಂದರಲ್ಲಿ ಪ್ಲಾಸ್ಟಿಕ್ ಬಾಟಲಿಗಳನ್ನ ಬಿಸಾಡುವುದನ್ನ ಕಾಣುತ್ತೇವೆ. ಮಳೆಗಾಲದ ಆರಂಭದಲ್ಲಿ ನದಿ ತೋಡುಗಳಲ್ಲಿ, ಸಮುದ್ರ ತೀರದಲ್ಲಿ ಪ್ಲಾಸ್ಟಿಕ್ ಬಾಟಲಿಗಳ ರಾಶಿಯನ್ನೇ ಕಾಣುತ್ತೇವೆ. ಇದನ್ನು ಪುನರ್ಬಳಕೆ ಮಾಡುವ ಬಗ್ಗೆ ಆಲೋಚನೆಯಿಂದಲೇ ಪ್ಲಾಸ್ಟಿಕ್ ಬಾಟಲ್ಗಳ ಗಾರ್ಡನ್ ಆರಂಭ ಮಾಡಿದೆ ಎನ್ನುತ್ತಾರೆ ಅವರು. ನನಗೆ ಆರಂಭದಲ್ಲಿ ಈ ಪ್ಲಾಸ್ಟಿಕ್ ಬಾಟಲ್ಗಳ ಮರುಬಳಕೆ ಬಗ್ಗೆ ಆಸಕ್ತಿ ಇತ್ತು. ಆದ್ದರಿಂದ ನಾನು ಪ್ಲಾಸ್ಟಿಕ್ ಬಾಟಲ್ ಗಾರ್ಡನ್ ಆರಂಭಿಸಿದೆ. ನಂತರ ಅದೊಂದು 5 ವರ್ಷ ಆಯಿತು. ನಂತರ ಒಂದು 2-3 ವರ್ಷದಿಂದ ನಾನು ಟೆರೆಸ್ ಗಾರ್ಡನ್ಗೆ ಕೈ ಹಾಕಿದೆ. ಈ ಮೀನಿನ ದೊಡ್ಡ ಬಾಕ್ಸ್ ಇರ್ತದೆ, ನೀರಿನ ಬಾಕ್ಸ್, ಹಾಗೆ ಡ್ರಮ್ಗಳನ್ನು ಉಪಯೋಗಿಸಿ ನಾನು ನನ್ನ ಮನೆಯ ಟೆರೆಸ್ನಲ್ಲಿ ನಾನು ಹೂವಿನ ಗಿಡ ಹಾಗೆ ಫ್ರೂಟ್ಸ್ ಗಿಡಗಳನ್ನು ಹಾಗೆ ತರಕಾರಿಯನ್ನು ಬೆಳೆಸುತ್ತಿದ್ದೇನೆ. ಅಂದರೆ ಹೆಚ್ಚಲ್ಲ, ಸ್ವಲ್ಪ ಮಟ್ಟಿಗೆ ನನಗೆ ಬೆಳೆಗಳು ಬರುತ್ತಿದೆ. ಸುಮಾರು 5 ವರ್ಷದ ಹಿಂದೆ ಈ ತೋಟವನ್ನ ಆರಂಭಿಸಿದ್ದೇವೆ. ಪ್ಲಾಸ್ಟಿಕ್ ಬಾಟಲ್ಗಳಲ್ಲಿನ ಹೂವಿನ ಗಿಡ ಹಾಗೂ ಟೆರೆಸ್ ಮೇಲ್ಗಡೆ ಮೀನು ಹಾಕುವ ಬಾಕ್ಸ್, ಡ್ರಮ್ಗಳಲ್ಲಿ ಹಣ್ಣಿನ ಗಿಡ, ತರಕಾರಿ ಗಿಡಗಳನ್ನ ಬೆಳೆಸಲಾಗಿದೆ. ಚಿಕ್ಕು, ಮಾವು, ಬಿಳಿ ನೇರಳೆ ಹಣ್ಣು, ಸೀತಾಫಲ, ಸ್ಟಾರ್ ಫ್ರೂಟ್, ಜಂಬು ನೇರಳೆ, ಮಿರಾಕಲ್ ಫ್ರೂಟ್, ಚೆರಿ, ಬಸಳೆ, ಹರಿವೆ, ಅಲಸಂಡೆ, ಪುದೀನ, ಪೀನಟ್ ಬಟರ್ ಫ್ರೂಟ್, ಆಮ್ಟೆಕಾಯಿ, ಬುಷ್ ಪೆಪ್ಪರ್ ಗಿಡಗಳಿವೆ. ಫಸಲು ಕೂಡ ಬಿಡ್ತಾ ಇವೆ. ಹಾಗೂ ಹಾಲಿನ ಪ್ಯಾಕೆಟ್ನಲ್ಲಿ ಹಳೆಯ ಟೈರ್ಗಳಲ್ಲಿ ಗಿಡಗಳನ್ನ ಬೆಳೆಸಲಾಗಿದ್ದು ಒಟ್ಟು 800ಕ್ಕೂ ಮಿಕ್ಕಿ ಗಿಡಗಳಿವೆ. ಮನೆಯ ಮೇಲ್ಛಾವಣಿಯಲ್ಲಿ ಹಣ್ಣಿನ ಗಿಡ, ತರಕಾರಿ ಹಣ್ಣಿನ ಗಿಡಗಳನ್ನು ಮೀನಿನ ಬಾಕ್ಸ್ನಲ್ಲಿ ಬೆಳೆಸಲಾಗಿದೆ. ನಾನು ಈ ಟೆರೆಸ್ ಗಾರ್ಡನ್ನಲ್ಲಿ ಇದೊಂದು ಬಿಳಿ ನೇರಳೆ, ಜಂಬು ನೇರಳೆ, ಮಾವಿನಕಾಯಿ, ಚಿಕ್ಕು ಮತ್ತು ಜೋಗಿ ಹಣ್ಣು, ಮೆಣಸಿನಕಾಯಿ ಮತ್ತು ಸ್ವೀಟ್ ಅಂಬಡೆ ಮತ್ತು ತರಕಾರಿ ಗಿಡಗಳಾದ ಗಿಡಗಳನ್ನು ನಮ್ಮ ಮನೆ ಉಪಯೋಗಕ್ಕಾಗಿ ನಾನು ಬೆಳೆಸುತ್ತಿದ್ದೇನೆ. ಹೀರೆ, ಬಸಳೆ, ಬೆಂಡೆ ಮತ್ತು ಪುದೀನ, ಮೆಣಸುಕಾಯಿಗಳು ಇವುಗಳನ್ನು ಬೆಳೆಸಿದ್ದೇನೆ. ಸ್ವಲ್ಪ ಮಟ್ಟಿಗೆ ನಮಗೆ ಇದು ಸಿಗ್ತದೆ, ಮನೆಗೆ ಎಷ್ಟು ಬೇಕೋ ಅಷ್ಟು ನಮಗೆ ಸಿಗ್ತದೆ. ಅಲ್ಲದೆ ನಮಗೆ ಫ್ರೂಟ್ಸ್ಗಳು ಸಿಗುತ್ತಿವೆ. ಮದುವೆ ಸಮಾರಂಭಗಳಲ್ಲಿ, ಪಾರ್ಟಿ, ನದಿಗಳಲ್ಲಿ, ಮಲ್ಪೆ ಸೈಂಟ್ ಮೇರೀಸ್ ದ್ವೀಪದಲ್ಲಿ ಬಳಸಿದ 2 ಲೀಟರ್ನ ಪೆಪ್ಸಿ, ಸ್ಪ್ರೈಟ್, ಸೋಡಾ, ಮಾಜಾ ನೀರಿನ ಪ್ಲಾಸ್ಟಿಕ್ ಬಾಟಲ್ಗಳನ್ನು ಒಟ್ಟು ಕೂಡಿಸಿತ್ತು. ಪ್ರಾರಂಭದಲ್ಲಿ 25 ಬಾಟಲ್ಗಳಲ್ಲಿ ತಯಾರಿ, ನಂತರ ತಲಾ 5ರಂತೆ ಮನೆಯ ಸುತ್ತಲೂ ಜೋಡಣೆ ಮಾಡಿದ್ದಾರೆ. ಇವಾಗ ಸುಮಾರು 500ಕ್ಕೂ ಮಿಕ್ಕಿ ಪ್ಲಾಸ್ಟಿಕ್ ಬಾಟಲ್ಗಳಿವೆ. ಪ್ರತಿದಿನ ಬೆಳಗ್ಗೆ 1.5 ಗಂಟೆ ಗಿಡಗಳಿಗೆ ನೀರು ಹಾಕುವ ಕೆಲಸ ಆಗುತ್ತದೆ. ರಜಾ ದಿನಗಳಲ್ಲಿ ಹಾಗೂ ಬಿಡುವಿನ ವೇಳೆಯಲ್ಲಿ ಗಾರ್ಡನ್ನಲ್ಲೇ ಕೆಲಸ. ಇವಾಗ ಬಾಟಲಿಗೆ ಪೇಂಟಿಂಗ್ ಮಾಡಿ ಬಾಟಲಿಗಳನ್ನ ವಿವಿಧ ವಿನ್ಯಾಸದಲ್ಲಿ ಕಟ್ ಮಾಡಿ ಗಿಡಗಳನ್ನು ನೆಟ್ಟಿದ್ದಾರೆ. ಯತೀಶ್ ಅವರ ಈ ಪರಿಸರ ಪ್ರೀತಿ ಮೆಚ್ಚುವಂತದ್ದೇ. ಪ್ರಮುಖವಾದ ನಮಕುಂಡ ನ್ಯೂಸ್ 24x7.